ಹಾಯ್ ಫ್ರೆಂಡ್ಸ್, ಇವತ್ತು ಟ್ವಿನ್ ಫ್ಲೇಮ್ನ ಬೇಸಿಕ್ ಸೈನ್ಸ್ ಏನು ಅನ್ನೋದನ್ನು ನೋಡೋಣ. ಟ್ವಿನ್ ಫ್ಲೇಮ್ಸ್ ಅಂತ ಕನ್ಫರ್ಮೇಷನ್ ನಮಗೆ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ, ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ಇನಿಷಿಯಲ್ ರೆಕಗ್ನಿಷನ್, ಸೋಲ್ ಕನೆಕ್ಷನ್ ಫೀಲ್ ಆಗೋದು, ಇದೆಲ್ಲದನ್ನು ಬಿಟ್ಟು, ಯಾಕಂದರೆ ಕೆಲವೊಮ್ಮೆ ನಾರ್ಮಲ್ ರಿಲೇಷನ್ಶಿಪ್ಪಲ್ಲೂ ಕೂಡ ಈ ಥರದ್ದು ಆಗುತ್ತೆ. ಇಂಟೆನ್ಸಿಟಿ ಆ್ಯಕ್ಚುಲಿ ವೇರಿ ಇರುತ್ತೆ. ನಾರ್ಮಲ್ ರಿಲೇಷನ್ಶಿಪ್ಪಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ವಿದಿನ್ ಫ್ಯೂ ಡೇಸ್ ನಾವು ಅವ್ರನ್ನ ಮರ್ತು ಬಿಡ್ತೀವಿ. ಬಟ್ ಇಲ್ಲಿ ಆ ಥರ ಆಗೋದಿಲ್ಲ. ಎಷ್ಟು ತಿಂಗಳುಗಳು ಕಳೆದ್ರೂ ವರ್ಷಗಳು ಕಳೆದ್ರೂ ಇಂಟೆನ್ಸಿಟಿಯಲ್ಲಿ ವೇರಿಯೇಷನ್ ಆಗಬಹುದು, ಆದರೆ ಮರೆಯೋಕ್ಕೆ ತುಂಬಾ ಕಷ್ಟ ಅನ್ನೋಕ್ಕಿಂತ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮ ಸಿಲ್ವರ್ ಕಾರ್ಡ್ ಅನ್ನುವಂಥದ್ದು ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಒಂದು ಸತಿ ಎನ್ಕೌಂಟರ್ ಆದ್ರ ಮೇಲೆ ಟ್ವಿನ್ನನ್ನು ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಡಿಟ್ಯಾಚ್ಮೆಂಟ್ ಪ್ರಾಕ್ಟೀಸ್ ಮಾಡಬಹುದು, ಇನ್ನರ್ ವರ್ಕ್ಕಿಂತ ಒಂದಷ್ಟು ರಿಲೀಫ್ ಸಿಕ್ಕಬಹುದು ಅಷ್ಟೇ. ಬಟ್ ಬೇಸಿಕ್ಕಾಗಿ ನಾವು ಟ್ವಿನ್ ಫ್ಲೇಮ್ಸೇ ಅಂತ ಹೇಗೆ ನೋಡೋದಂದರೆ, ನಮ್ಮ ಪ್ರೆಸೆಂಟ್ ಲೈಫ್ಗಿಂತ ಸ್ವಲ್ಪ ಹಿಂದೆ ಹೋಗಿ ನಮ್ಮ ಪಾಸ್ಟ್ನ ನೋಡಬೇಕು. ಟ್ವಿನ್ ಫ್ಲೇಮ್ಸ್ ಲೈಫು ಆ್ಯಕ್ಚುಲಿ ಬೇರೆಯವ್ರ ಲೈಫ್ ಥರ ಇರೋದಿಲ್ಲ ಫ್ರೆಂಡ್ಸ್. ಇಟ್ಸ್ ಎ ಹಾರ್ಡ್ ಲೈಫ್. ಆ್ಯಕ್ಚುಲಿ ಆ ಸೋಲು ಹಾರ್ಡ್ ಲೈಫನ್ನೇ ಚೂಸ್ ಮಾಡಿರುತ್ತೆ. ನಮ್ಮ ಚೈಲ್ಡ್ಹುಡ್ಡನ್ನೇ ನೀವು ಬೇಕಾದರೆ ನೋಡಿ, ಟ್ವಿನ್ ಫ್ಲೇಮ್ ಆಗಿರೋರು ಯಾವ ಥರ ಚೈಲ್ಡ್ಹುಡ್ ಇರುತ್ತೆ, ಅವರ ಫ್ಯಾಮಿಲಿ ಹೇಗಿರುತ್ತೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ, ಇದ್ರ ಮೇಲೇ ನಾವು ಒಂದು ಸಲ ಎನ್ಕೌಂಟರ್ ಮಾಡಿದ್ರ ಮೇಲೆ ಟ್ವಿನ್ನನ್ನು ಡಿಸೈಡ್ ಮಾಡ್ಬೋದು ಆ್ಯಕ್ಚುಲಿ ನಾವು ಟ್ವಿನ್ನನ್ನೇ ಮೀಟ್ ಮಾಡಿದ್ದೀವ ಅಂತ. ಟ್ವಿನ್ ಸೋಲ್ಗಳು ಯಾವಾಗಲೂ ಕಾರ್ಮಿಕ್ ಫ್ಯಾಮಿಲಿನೇ ಚೂಸ್ ಮಾಡಿರುತ್ತೆ. ಬಾಲ್ಯ ತುಂಬ ಕಷ್ಟದಲ್ಲೇ ಅವ್ರದ್ದು ಕಳೆದೋಗಿರುತ್ತೆ. ಯಾವ ಥರ ಕಾರ್ಮಿಕ್ ಸಿಚುವೇಶನ್ಸ್ ಅವರು ಲೀಡ್ ಮಾಡ್ತಾ ಇರ್ತಾರೆ, ಅವ್ರ ಲೈಫಲ್ಲಿ ಯಾವ ಥರ ಫೇಸ್ ಮಾಡಿರ್ತಾರೆ ಅಂದರೆ, ತುಂಬ ಹರಾಸ್ಮೆಂಟ್ಗಳು, ಈಗೋ ಕ್ಲ್ಯಾಶಸ್ಸು, ನಾರ್ಸಿಸಿಸ್ಟ್ ವ್ಯಕ್ತಿಗಳೊಟ್ಟಿಗೆ ಸಂಬಂಧ, ಬಾಯ್ ಫ್ರೆಂಡ್ಸ್ ಕೂಡ ತುಂಬ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡುವಂಥವ್ರು, ಇಲ್ಲ ಬ್ಲ್ಯಾಕ್ ಮೇಲ್ ಮಾಡುವಂಥವ್ರು, ವೂಂಡೆಡ್ ಪೇರೆಂಟ್ಸು, ಈ ಥರ ತುಂಬಾ ಸ್ಟ್ರಗಲ್ ಮಾಡಿರ್ತಾರೆ. ಆ ಸೋಲು ಎಲ್ಲದನ್ನು ಫೇಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬಹಳಷ್ಟು ಕಾರ್ಮಿಕ್ ಲೆಸನ್ಸ್ನ ಕಲಿತವೆ. ಎಷ್ಟು ಕಾರ್ಮಿಕ್ ಎನ್ವಿರಾನ್ಮೆಂಟಲ್ಲಿ ಇವರು ಬೆಳೆದಿರ್ತಾರೆ ಅಂದರೆ, ಇವರಿಗೆ ಪೇರೆಂಟ್ಸಿಂದ ಕೂಡ ಪ್ರೀತಿ ಸಿಕ್ಕಿರೋದಿಲ್ಲ. ಸ್ವಂತ ತಾಯಿಂದನೂ ಕೂಡ ಯಾವುದಾದ್ರೂ ಕಾರಣಗಳಿಂದ ಇವರಿಗೆ ಪ್ರೀತಿ ಅನ್ನೋದೇ ಸಿಕ್ಕಿರೋದಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ, ಅವರ ಜನರೇಷನ್ ಕೂಡ ಹೇಗಿರುತ್ತೆ ಅಂದರೆ, ಜನ್ರೇಷನ್ ಟು ಜನ್ರೇಷನ್ ಒಂದು ಪ್ರೀತಿ ಕಾಳಜಿ ಮಾಡುವಂಥ ಫ್ಯಾಮಿಲಿನೇ ಆಗಿರಲ್ಲ. ಅದು ಕಂಪ್ಲೀಟ್ ಆ್ಯನ್ಸಿಸ್ಟರ್ ಲೈನೇ ಆ ಥರ ಇರುತ್ತೆ. ಒಂದು ಥರದಲ್ಲಿ ಹೇಳಬೇಕಂದ್ರೆ ಇವರು ಅಲ್ಲಿ ಐಸ್ ಬ್ರೇಕರ್ ಅಂತಲೇ ಹೇಳ್ಬೋದು. ಅಲ್ಲಿರೋ ಎಲ್ಲ ಪ್ಯಾಟರ್ನ್ಗಳಿಗೂ ಇವರು ವಿರೋಧವಾಗಿರ್ತಾರೆ. ಯಾಕಂದರೆ ಇವರೊಂದು ಡಿವೈನ್ ಸೋಲ್ಸ್ ಆಗಿರೋ ಕಾರಣದಿಂದ ಅಲ್ಲವ್ರು ಯಾವ ಥರನೂ ಮ್ಯಾಚ್ ಆಗ್ತಾ ಇರಲ್ಲ. ಸ್ಟಿಲ್ ಅವ್ರು ಅದನ್ನೇ ಚೂಸ್ ಮಾಡಿರ್ತಾರೆ. ನಾನು ಇಂಥ ಫ್ಯಾಮಿಲಿಲೇ ಬರ್ತೀನಿ, ಸೊ ದಟ್ ಮ್ಯಾಕ್ಸಿಮಮ್ ನಾನಲ್ಲಿ ಹೀಲ್ ಆಗ್ತೀನಿ, ಎಟ್ ದ ಸೇಮ್ ಟೈಮ್ ಆ ಬ್ಲಡ್ ಸ್ಟ್ರೀಮನ್ನು ನಾನು ಹೀಲ್ ಮಾಡ್ತೀನಿ ಅಂತ ಇವರು ಡಿಸೈಡ್ ಮಾಡಿಕೊಂಡು ಈ ಥರವಾಗಿ ಹುಟ್ಟಿರ್ತಾರೆ. ಇವನ್ ಡಿವೈನ್ ಫ್ಯಾಮಿಲಿನಲ್ಲಿ ಇವೆಲ್ಲ ಕಂಡುಬಂದ್ರೂ ಡಿವೈನ್ ಮ್ಯಾಸ್ಕುಲಿನ್ ಕೂಡ ಇದೇ ಥರ ಒಂದು ನಾರ್ಸಿಸಿಸ್ಟಿಕ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಅವರಿಗೆ ತಾಯಿ ಪ್ರೀತಿ, ತಂದೆ ಪ್ರೀತಿ ಇವೆಲ್ಲಕ್ಕಿಂತ ಜಾಸ್ತಿ ಅವರನ್ನು ಯಾವ ಥರ ಬೆಳೆಸಿರ್ತಾರೆ ಅಂದರೆ, ಕಂಪ್ಲೀಟ್ ಲಾಜಿಕಲ್ಲಾಗಿ, ಅಂದರೆ ಒಂಥರ ಓದಲೇಬೇಕು, ಅವರು ಒಳ್ಳೆ ಪೊಸಿಷನ್ನಿಗೂ ರೀಚ್ ಆಗ್ತಾರೆ. ಯಾಕಂದರೆ ಸಣ್ಣವರಿಂದನೇ ಎಮೋಷ್ನಲ್ ಸೈಡ್ ಅನ್ನೋದು ಅವರಿಗೆ ತೋರಿಸಿರೋದೇ ಇಲ್ಲ ಅವ್ರ ಫ್ಯಾಮಿಲಿಯಲ್ಲಿ. ಹಾಗಾಗಿ ಅವರು ಪ್ರೀತಿಯಿಂದ ವಂಚಿತರಾಗಿರ್ತಾರೆ. ಎರಡೂ ಕಡೆಗಳಲ್ಲಿ ಪ್ರೀತಿಗಾಗಿ ಹುಡುಕಾಟ, ತೊಳಲಾಟ ಇದ್ದೇ ಇರುತ್ತೆ. ಬಟ್ DM ಸೈಡ್ ಅವರದನ್ನು ಹೇಗೆ ಚೇಂಜ್ ಮಾಡ್ಕೋತಾರೆ ಅಂದರೆ, ಅವರು ತುಂಬ ಲಾಜಿಕಲ್ ಆಗಿರ್ತಾರೆ. ಕಂಪ್ಲೀಟ್ ಅವ್ರ ಹಾರ್ಟ್ ಚಕ್ರನೇ ಬ್ಲಾಕ್ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಬಟ್ ಫೆಮಿನಿನ್ ಸೈಡಲ್ಲಿ ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಅವ್ರು ಸಣ್ಣವರಿಂದನೂ ಆಗಿರೋದ್ರಿಂದ ಅವರು ಎಲ್ಲದನ್ನು ಇಮೋಷ್ನಲ್ಲಾಗಿ ತಗೋತಾ ಇರ್ತಾರೆ. ಕೆಲವು ಸಲ ಅದಕ್ಕೆ ವಿರೋಧವಾಗಿ ಅವ್ರು ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಡಿವೈನ್ ಮ್ಯಾಸ್ಕುಲಿನ್ ಯಾವ ಥರ ಅಂತ ಹೇಳಿದ್ರೆ, ಅವರಲ್ಲಿ ಅಪರ್ ಚಕ್ರಸ್ ಕಂಪ್ಲೀಟ್ ಬ್ಲಾಕ್ ಇರೋದ್ರಿಂದ ಅವರು ಅದನ್ನು ರಫ್ ಆ್ಯಂಡ್ ಟಫಾಗಿ ತಗೋತಾರೆ. ಅವರಲ್ಲಿ ಯಾವುದೇ ಎಮೋಷನ್ಸಿಗೆ ಬೆಲೆ ಇರೋದಿಲ್ಲ. ಇನ್ಫ್ಯಾಕ್ಟ್ ಅವ್ರು ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಕಂಪ್ಲೀಟಾಗಿ
ಮೆಟೀರಿಯಲಿಸ್ಟಿಕ್ ವರ್ಡ್ ಕಡೆ ಇರ್ತಾರೆ. ಓದುವಾಗ ಓದಿನ ಕಡೆ, ಆಟ, ಹೊರಗಡೆ ಅವ್ರಿಗೆ ಜನರಿಗೆ ಚೀಟ್ ಮಾಡೋದು, ಏಜಿಗೆ ಬಂದ್ರ ಮೇಲೆ ಬೇರೆ ಬೇರೆ ಗರ್ಲ್ ಫ್ರೆಂಡ್ಸ್, ಇವನ್ ಎಡಿಕ್ಷನ್ಸ್, ಈ ಥರದಕ್ಕೆಲ್ಲ ಅವರು ಈಸಿಯಾಗಿ ಹೋಗ್ಬಿಡ್ತಾರೆ. ನೀವು ಒಂದು ಡಿವೈನ್ ಮ್ಯಾಸ್ಕ್ಯುಲಿನನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು ಅಂದರೆ ನೀವು ಒಂದು ಸಲ ಎನ್ಕೌಂಟರ್ ಮಾಡಿದ್ರ ಮೇಲೆ ಅವ್ರ ಬ್ಯಾಕ್ಗ್ರೌಂಡನ್ನ ಚೆಕ್ ಮಾಡಿ. ಅವರಲ್ಲಿ ಮಿನಿಮಮ್ 2 to 3 ಎಡಿಕ್ಷನ್ಸ್ ಇದ್ದೇ ಇರ್ತವೆ. ತುಂಬ ಲಾಜಿಕಲ್ ಇರ್ತಾರೆ. ಈವನ್ ಅವ್ರ ಚಕ್ರಗಳು ಬ್ಲಾಕ್ ಇರೋದ್ರಿಂದ ಅವರಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಡಿಪ್ರೆಷನ್ಸ್ ಈ ಥರದ್ದೆಲ್ಲ ಕಂಡುಬರ್ತವೆ. ಹಾಗೆ ಡಿವೈನ್ ಫ್ಯಾಮಿನಿನ್ಸಲ್ಲಿ ವೆರಿ ಸ್ಪಿರಿಚುವಲ್, ಯಾಕಂದರೆ ಇವರಲ್ಲಿ ಲೋವರ್ ಚಕ್ರಸ್ ಬ್ಲಾಕ್ ಇರ್ತವೆ. ಹಾಗಾಗಿ ಇವರಿಗೆ ಅರ್ಥ್ಲಿ ಪ್ಲೆಷರ್ಸ್ ಅನ್ನೋದು ತುಂಬ ಕಡಿಮೆ. ಇಲ್ಲಿ ಬದುಕಬೇಕಾದ್ರೆ ಕೆಲವೊಂದು ರೀತಿ ನೀತಿಗಳನ್ನು ಫಾಲೋ ಮಾಡಬೇಕು, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಬೇಕು. ಬಟ್ ಇವರಲ್ಲಿ ಎಷ್ಟು ಮಟ್ಟಿಗೆ ಮುಗ್ಧತೆ ಇರುತ್ತೆ ಅಂತ ಹೇಳಿದ್ರೆ ಇವರು ಹೋದಲ್ಲೆಲ್ಲ ಸಿಕ್ಕಾಕೋತಿರ್ತಾರೆ. ಈವನ್ ಬಾಯ್ ಫ್ರೆಂಡ್ಸು ಇವ್ರನ್ನ ಬೇಕಾದಂಗೆ ಆಟ ಆಡಿಸ್ತಾರೆ. ಆ್ಯಕ್ಚುಲಿ ಇವರಲ್ಲಿ ಇಷ್ಟೆಲ್ಲ ಸ್ಪಿರಿಚುವಲ್ಲಾಗಿ ಇದ್ದರೂ ಕೂಡ ಎಲ್ಲ ಕಡೆಯೂ ಇವರು ಸಿಕ್ಕಾಕೋತಿರ್ತಾರೆ ಬಿಕಾಸ್ ಆಫ್ ದೇರ್ ಎಮೋಷ್ನಲ್ ನೇಚರ್, ಓವರ್ ಗಿವಿಂಗ್ ನೇಚರ್. ಇದೆಲ್ಲವನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಆ್ಯಕ್ಚುಲಿ ಜರ್ನಿ ಬಂದಿರುತ್ತೆ ಗೈಸ್. ನಾವು ಅನ್ಕೋತೀವಿ ಇದೇನೋ ಲವಿ ಡವಿ ಥರ ಆಗ್ತಾಯಿದೆ, ಸಮ್ಟೈಮ್ಸ್ ಐ ಆಮ್ ಮ್ಯಾರಿಡ್, ವೈ ಐ ಆಮ್ ಫೀಲಿಂಗ್ ಲೈಕ್ ದಿಸ್ ಫಾರ್ ಒನ್ ಪರ್ಸನ್ ಅಂತ ನಮ್ಗೆ ಅನಿಸುತ್ತೆ. ಬಟ್ ಇದೆಲ್ಲ ಏನಂದರೆ ಪ್ಲ್ಯಾಂಡ್. ನೀವು ಯಾರೂ ಕೂಡ ನಾನು ಈ ಥರ ಮಾಡ್ತಾಯಿದ್ದೀನಿ ಅಥವಾ ಯಾರೋ ಹಿಂದೆ ಹೋಗ್ತಾಯಿದ್ದೀನಿ ಹೀಗೆಲ್ಲ ಬೇಜಾರು ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಈ ಜರ್ನಿನ ದೇವರೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ನಿಮ್ಮ ಲೈಫಲ್ಲಿ ನಿಮ್ಮ ಟ್ವಿನ್ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಟೈಮ್ ನಿಮಗೆ ತುಂಬ ಅವ್ರ ನೀಡಿರುತ್ತೆ ಅಂತ ಅರ್ಥ. ಸುಮ್ಮನೆ ದೇವರು ಯಾರನ್ನ ಸಡನ್ನಾಗಿ ಕಳಿಸೋದಿಲ್ಲ. ಎಸ್ಪೆಷಲಿ ಟ್ವಿನ್ನನ್ನು ನಿಮ್ಮ ಜೀವನಕ್ಕೆ ಕಳಿಸಿದ್ದಾರೆ ದೇವರು ಅಂತ ಹೇಳಿದ್ರೆ ಅವರ ಅವಶ್ಯಕತೆ ನಿಮಗಿದೆ. ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ಸ್ ಬರುವಂಥ ಸಂಭಾವನೆ ಪೂರ ಇದೆ. ಹಾಗೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಇಷ್ಟಕ್ಕೋಸ್ಕರ ಮಾತ್ರ ನಿಮ್ಮ ಟ್ವಿನ್ ಬಂದಿದ್ದಾರೆ. ನೀವು ಬ್ಲೆಸ್ಡ್ ಸೋಲ್ ಅಂತ ತಿಳ್ಕೊಳ್ಳಿ. ಗೊತ್ತು ಇದು ಬಹಳಷ್ಟು ಜನರಿಗೆ ಕಷ್ಟ ಅನಿಸುತ್ತೆ, ಆದರೆ ಸಣ್ಣವರಿಂದನೂ ನಾವು ಕಷ್ಟನೇ ಪಡ್ತಾಯಿದ್ದೀವಿ, ಈಗಲೂ ಕಷ್ಟನೇ ಪಡ್ತೀವಿ. ಟ್ವಿನ್ ಬಂದಿದ್ದಾರೆ, ಇವಾಗ ನಾವು ಚೇಸಿಂಗಲ್ಲಿದ್ದೀವಿ, ಮುಂದೆನೂ ನಾವು ಕಷ್ಟಪಡ್ತೀವಿ. ಈ ಥರ ಯೋಚನೆ ಮಾಡಲೇಬೇಡಿ. ನೀವು ಪಟ್ಟಿರೋ ಕಷ್ಟಗಳಿಗೆ ಸುಖ ಸಿಕ್ಕುವಂಥ ಕಾಲ ಬಂದಿದೆ ಅಂತ ನೀವು ತಿಳ್ಕೊಳ್ಳಿ. ನೀವು ಹೀಲ್ ಆಗ್ತಾಯಿದ್ದೀರಿ ಅಂತ ತಿಳ್ಕೊಳ್ಳಿ. ಒಂದು ಮಾತ್ರ ನನ್ನ ಅನುಭವದ ಮೇಲೆ ಹೇಳ್ತೀನಿ ಗೈಸ್, ಒಂದ್ಸಲ ಟ್ವಿನ್ ಎಂಟರ್ ಆದ್ರಂದರೆ ಆಟೋಮೆಟಿಕಲಿ ನೀವು ಇನ್ನರ್ ವರ್ಕ್ ಮಾಡಿ, ನೀವು ಮೆಡಿಟೇಷನ್ ಮಾಡಿ, ಮಾಡದೇ ಇರಿ, ನಿಮ್ಮ ಲೈಫ್ ಚೇಂಜ್ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ನಾನು ಇದನ್ನು. ಆಟೋಮೆಟಿಕ್ಕಾಗಿ ಟ್ರಿಗರ್ಸ್ಗಳು ಹೇಗೆ ಬರ್ತವೆ ಅಂದರೆ ನಮಗೆ ಘನಘೋರ ಅನಿಸುತ್ತೆ ಅದು. ಆದರೆ ಒಂದೊಂದು ಟ್ರಿಗರ್ನು ಹೀಲ್ ಮಾಡ್ತಾ ಹೋದಂಗೆ ನಾವು ಹೊಸ ವ್ಯಕ್ತಿ ಆಗ್ತೀವಿ. ನಮ್ಮ ಹಳೆ ಪ್ಯಾಟರ್ನ್ ಕಂಪ್ಲೀಟಾಗಿ ಹೋಗಿಬಿಡುತ್ತೆ. ಸೊ ಯಾರು ಕೂಡ ಬೇಜಾರಾಗಬೇಡಿ. ಸಣ್ಣವರಿಂದನೂ ನಾವು ಕಷ್ಟನೇ ಪಟ್ಟಿದ್ದೀವಿ ಮೇಡಮ್, ಮುಂದೆ ಕೂಡ ನಾವು ಹೀಗೆ ಕಷ್ಟಪಡಬೇಕಾ? ಇಲ್ಲ, ನಿಮ್ಮ ಕಷ್ಟ ಮುಗಿಯೋಕ್ಕೆ ಬಂದಿದೆ. ಹಾಗಾಗಿ ಟ್ವಿನ್ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಅಷ್ಟೇ. ಇದಕ್ಕೂ ಜಾಸ್ತಿ ಏನೂ ಓವರ್ ಥಿಂಕ್ ಮಾಡಬೇಡಿ. ಸೊ ಗೊತ್ತಾಯ್ತಲ್ಲ, ಟ್ವಿನ್ ಬಂದಾದ್ರ ಮೇಲೆ ನಿಮಗೆ ಕನ್ಫ್ಯೂಷನ್ ಇದೆ ಟ್ವಿನ್ನ ಅಲ್ವಾ ಅಂದರೆ ಒಂದು ಸಲ ಅವರ ಬ್ಯಾಕ್ಗ್ರೌಂಡ್, ಅವರಿರೋ ರೀತಿ ಹಾಗೆ ನಿಮ್ಮ ಬ್ಯಾಕ್ಗ್ರೌಂಡನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ. ಈ ಥರ ಬ್ಯಾಕ್ಗ್ರೌಂಡಲ್ಲಿ ನೀವು ಬಂದಿಲ್ಲ ಅಂದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನೀವು ಟ್ವಿನ್ಸ್ ಅಲ್ಲ. ಟ್ವಿನ್ಸ್ ಆಗಿದ್ದಿದ್ರೆ ಇಷ್ಟೆಲ್ಲವನ್ನು ಸಹಿಸೇ ಬಂದಿರ್ತಾರೆ. ಆ ಥರದ್ದೇ ಫ್ಯಾಮಿಲೀಲಿ ನೀವು ಹುಟ್ಟಿರ್ತೀರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದಿಷ್ಟು ಮಾತಾಡೋಣ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತಾ, ನನ್ನ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಕ್ಕಿದೆ ಅಂತ ಖುಷಿಪಡ್ತಾ ಈ ವಿಡಿಯೋವನ್ನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ನೀವು ಟ್ವಿನ್ ಆಗಿದ್ದರೆ ಖಂಡಿತ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಗಳು ನನಗೆ ಸ್ಫೂರ್ತಿ ಕೊಡುತ್ತದೆ. ಬಾಯ್ ಬಾಯ್.